ನಮಸ್ಕಾರ ಎಲ್ಲರಿಗೂ ಬಾಸ್ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಫಸ್ಟ್ ಆಫ್ ಆಲ್ ಶುಭೋದಯ ಮಗ ಎಲ್ಲರಿಗೂ. ಜಸ್ಟ್ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಒಂದು ಸೀರೀಸ್ ನ ಒಂದು ಟೂರ್ನಮೆಂಟ್ ನ ರಿವೈವ್ ಮಾಡಬೇಕು ಅಂತ ಅನ್ಕೊಂತ ಇದರಂತೆ ICC ಚೇರ್ಮನ್, ಹೊಸ ಚೇರ್ಮನ್ ಬಂದಿರೋದ್ರಿಂದ ಇಟ್ಸ್ ಜಯಶ ಏನಾದರೂ ಒಂದು ಮಾಡಲೇಬೇಕು ಅನ್ನೋ ಒಂದು ಪಣ ತೊಟ್ಬಿಟ್ಟಿದ್ರೆ ಅಂತ ಕಾಣಿಸುತ್ತೆ. ಏನಕ್ಕೆ ಆಲ್ ಆಫ್ ಎ ಸಡನ್ ಜಯಶ ಏನಾದ್ರು ಒಂದು ಕಿತಾಪತಿ ಮಾಡಲೇಬೇಕು ಅಂತ ಅನ್ನಿಸ್ತಾ ಇದೆಯಾ? ಕೈ ಕಾಲೆಲ್ಲ ಕಡಿತಾ ಇದೆಯಾ ಅಂತ ಕೇಳ್ಬೋದು. ಹೌದು, ಇನ್ನೇನು ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡಿದ್ದಾರೆ ಅಂತಾರೆ ಒಂದು ದೊಡ್ಡ ಸ್ಥಾನದಲ್ಲಿ. ಏನಾದರೂ ಒಂದು ಮಾಡಬೇಕು, ಇಷ್ಟು ದಿನ ಇಲ್ಲದೆ ಇರೋವಂಥವ್ರು ಏನೂ ಮಾಡಿಲ್ವಲ್ಲ, ಸೊ ಅದನ್ನ ಮಾಡಬೇಕು ಅಂತ ಇವರಿಗೆ ಅನಿಸಿದೆ ಅಂತ ಈಗ ಕಾಣಿಸಿದೆ. ಅದೇ ಈ ಆಫ್ರೋ ಏಷ್ಯಾ ಕಪ್ ಏನು ನಡೀತಾ ಇತ್ತು ಈ ಹಿಂದೆ, ನಾನು ನೋಡಿಲ್ಲ ಆಫ್ರೋ ಏಷ್ಯಾ ಕಪ್ ಯಾವ ಥರ ನಡೀತಾ ಇತ್ತು ಅಂತ. ಲಾಸ್ಟ್ ನಡೆದಿದ್ದು 17 ವರ್ಷದ ಹಿಂದೆ, ಅದು 2007 2005 ಕೂಡ ಆಗಿತ್ತು. ಸೊ ಈ ಆಫ್ರೋ ಏಷ್ಯಾ ಕಪ್ನ ರಿವೈವ್ ಮಾಡಬೇಕು ಅಂತ ಜಯಶ್ ಅವರು ಅನ್ಕೊಂತ ಇದ್ದಾರಂತೆ ಅಂತ ಅಪ್ಡೇಟ್ ಬಂದಿದೆ ಮಗ. ಒಂದು ವೇಳೆ ಇದೇನಾದ್ರು ರಿವೈವ್ ಆಯಿತು ಅಂದರೆ ಸಖತ್ತಾಗಿರುತ್ತೆ, ಒಂದು ಹೊಸ ಸೀರೀಸ್ ಸ್ಟಾರ್ಟ್ ಆದಂಗಿರುತ್ತೆ. ಅಂದರೆ ಇದು ಟೂರ್ನಮೆಂಟ್ ಥರ ನಡೆಯೋದಿಲ್ಲ, ಅಂದರೆ ಮಲ್ಟಿಪಲ್ ಟೀಮ್ಸ್ಗಳೇನಿರೋದಿಲ್ಲ. ಟೀಮ್ ಆಫ್ರಿಕಾ ಆ್ಯಂಡ್ ಟೀಮ್ ಏಷ್ಯಾ ಅಂತ ಇರುತ್ತೆ ಅಷ್ಟೇ, ಎರಡೇ ಟೀಮ್ಗಳು ಇರೋದು, ಒಂಥರ ಸೀರೀಸ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಇದು ನನ್ನ ಪ್ರಕಾರ ಒಂದು 3-4 ಮ್ಯಾಚ್ ಸೀರೀಸ್ ಆಗಿರುತ್ತೆ ಅಂತ ಕಾಣಿಸುತ್ತೆ. ಒಂದು ವೇಳೆ ಏನಾದರೂ ಇದು ರಿವೈವ್ ಆಯಿತು ಅಂದರೆ, ಜಸ್ಟ್ ಐಡಿಯಾ ಬಂದಿದೆ ಅಂತ ಅಷ್ಟೇ ರಿವೈವ್ ಮಾಡಬೇಕು ಅಂತ. ಲಾಸ್ಟು ಟೀಮ್ ಏಷ್ಯಾದಲ್ಲಿ ಆಡಿದಂಥ ಟೀಮ್ಸ್ಗಳು ಇಂಡಿಯಾ, ಪಾಕಿಸ್ತಾನ್, ಶ್ರೀಲಂಕಾಯಿಂದ ಪ್ಲೇಯರ್ಸ್ಗಳು ಸುಮಾರು ಜನ ಆಡಿದ್ರಂತೆ ಎಕ್ಸೆಟ್ರಾ. ಅಂದರೆ ಸುಮಾರು ಟೀಮ್ಸ್ಗಳು, ಇಂಡಿವಿಜುವಲ್ ಟೀಮ್ಸ್ಗಳೇನು ಆಡೋದಿಲ್ಲ ಅಲ್ವಾ ಇಲ್ಲಿ. ಸೊ ಇಲ್ಲಿ ಸಪ್ರೇಟ್ ಪ್ಲೇಯರ್ಸ್ಗಳು ಹೋಗ್ತಾರೆ, ಇಂಡಿವಿಜುವಲ್ ಪ್ಲೇಯರ್ಸ್ಗಳು ಆಸ್ ಎ ಕಾಂಟಿನೆಂಟ್ ಆಡೋಕ್ಕೆ ಹೋಗ್ತಾರೆ. ಇವಾಗ ಟೀಮ್ ಇಂಡಿಯಾಯಿಂದ ಒಂದು 3-4 ಜನ, ಅದೇನು ರಿಸರ್ವ್ಡ್ ಇರುತ್ತೋ ಏನಿರುತ್ತೋ ಗೊತ್ತಿಲ್ಲ ನನಗೆ. ಟೀಮ್ ಇಂಡಿಯಾಯಿಂದ ಎಷ್ಟು ಜನ ಹೋಗಬೇಕು, ಟೀಮ್ ಪಾಕಿಸ್ತಾನದ ಎಷ್ಟು ಜನ ಹೋಗಬೇಕು ಅಂತ, ಅಥವಾ ಟಾಪ್ ಅಂತ ಕನ್ಸಿಡರೇಷನ್ಗೆ ತಗೊತಾರ ಅಂತ ಗೊತ್ತಿಲ್ಲ ನನಗೆ. ಸೊ ಓಕೆ, ಓವರ್ ಆಲ್ ನೋಡ್ತು ಅಂತಂದರೆ ಇಂಡಿಯಾದಿಂದನೇ ಮೆಜಾರಿಟಿ ಆಫ್ ದ ಪ್ಲೇಯರ್ಸ್ಗಳು ಹೋಗಬೇಕು. ಯಾಕಂತಂದರೆ ಟಾಪ್ ಕ್ವಾಲಿಟಿ ಟೀಮ್ ಏಷ್ಯಾಗೆ ಬಂತು ಅಂದರೆ ಇಂಡಿಯಾನೇ ಟಾಪ್ ಕ್ವಾಲಿಟಿ ಟೀಮು. ಸೊ ಇಂಡಿಯಾದಿಂದನೇ ಹೋಗಬೇಕು. ಪಾಕಿಸ್ತಾನದಿಂದನೂ ಕೂಡ ಕೆಲ ಪ್ಲೇಯರ್ಸ್ಗಳು ಬರೋ ಸಾಧ್ಯತೆ ಇರುತ್ತೆ. ವಿರಾಟ್ ಕೊಹ್ಲಿ, ಬಾಬರ್ ಆಜಮ್, ಸೊ ಇವರೆಲ್ಲ ಒಟ್ಟಿಗೆ ಆಡುವಂಥ, ಒಂದೇ ಟೀಮಲ್ಲಿ ಆಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಸೊ ಇದಾಗೋ ಮಾತಾಗುರು. ಇದು ಏನಕ್ಕೆ ಫಸ್ಟ್ ಆಫ್ ಆಲ್ ನಿಂತಿದ್ದು ಅಂತ ಅಂದರೆ, ಈ ಆಫ್ರೋ ಏಷ್ಯಾ ಕಪ್ಪು ಇಂಡಿಯಾ ಮತ್ತು ಪಾಕಿಸ್ತಾನದ ಡಿಸ್ಪ್ಯೂಟ್ ಜಾಸ್ತಿ ಯಾವಾಗ ಆಯಿತೋ ಆವಾಗಲೇ ನಿಂತಿದ್ದು ಇದು. ಈ ಡಿಸ್ಪ್ಯೂಟ್ ಏನಾದರೂ ವಿಪರೀತವಾಗಿ ಅತಿರೇಕಕ್ಕೆ ಹೋಗಿರಲಿಲ್ಲ ಅಂತಂದರೆ ಬಹುಶಃ ಈ ಆಫ್ರೋ ಏಷ್ಯಾ ಕಪ್ಪು ಹಂಗೆ ಕಂಟಿನ್ಯೂ ಆಗಿರೋದೇನೋ. 2 ವರ್ಷಕ್ಕೊಂದ್ಸಲಿ ಅಟ್ಲೀಸ್ಟ್ ಈ ಆಫ್ರೋ ಏಷ್ಯನ್ ಕಪ್ಪು ಆಗಿರೋದೇನೋ. ಏಷ್ಯಾ ಕಪ್ ಒಂದ್ಸಲ, ಆಫ್ರೋ ಏಷ್ಯಾ ಕಪ್ ಒಂದ್ಸಲ, ಸೊ ಈ ಥರ ಆಗಿರೋದೇನೋ. ನಮಗೆ ಗೊತ್ತೇ ಇಲ್ಲ ಅದು ಯಾವ ಥರ ಆಗಿದೆ ಅಂತ. ಆಫ್ರೋ ಏಷ್ಯಾ ಕಪ್ನ ನೋಡಿರೋರು ಯಾರಾದರೂ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಹೆಂಗೆ ನಡೀತಾ ಇತ್ತು ಆ ಒಂದು ಸೀರೀಸು ಅಥವಾ ಟೂರ್ನಮೆಂಟು, ಯಾವ ಥರ ನಡೀತಾ ಇತ್ತು ಅಂತ. ಅದೇನು 3 ಮ್ಯಾಚ್ ಸೀರೀಸ್ ಇತ್ತಾ, ಅಥವಾ ಹೆಂಗೆ ನಡೀತಾ ಇತ್ತು, 4-5 ಮ್ಯಾಚ್ ಸೀರೀಸ್ ಇತ್ತಾ ಅಂತ, ಅಥವಾ ಒಂದೇ ಒಂದು ಮ್ಯಾಚ್ ಇತ್ತಾ ಅಂತ. ಸೊ ಒಂದೇ ಒಂದು ಮ್ಯಾಚ್ ಅಂತೂ ಖಂಡಿತ ಇರೋದಿಲ್ಲ. ಅದೆಲ್ಲ ಮಾಡ್ಸೋದಕ್ಕೆ ಅಷ್ಟೊಂದೆಲ್ಲ ಮಾಡೋದಕ್ಕೆ ಒಂದೇ ಒಂದು ಮ್ಯಾಚ್ ಆಡಬೇಕಾ? ಸೊ ಹೋಪ್ಫುಲಿ ಏನಾದ್ರು ರಿವೈವ್ ಆಯಿತು ಅಂತಂದರೆ ನಾವು ಮತ್ತೆ ನೋಡ್ಬೋದು ವಿರಾಟ್ ಕೊಹ್ಲಿ, ಮತ್ತೆ ಅಲ್ಲ, ಇನ್ಫ್ಯಾಕ್ಟ್ ಫಾರ್ ದ ವೆರಿ ಫಸ್ಟ್ ಟೈಮ್ ನೋಡ್ಬೋದು ವಿರಾಟ್ ಕೊಹ್ಲಿ, ಬಾಬರ್ ಆಜಮ್, ಪಾಕಿಸ್ತಾನಿ ಪ್ಲೇಯರ್ಸ್ಗಳೆಲ್ಲ ಒಟ್ಟೊಟ್ಟಿಗೆ ಆಡೋದು. ಸೊ ಇದೆಲ್ಲ ಇದಾಗುತ್ತಾ ಅಂತ ಫಸ್ಟ್ ಆಫ್ ಆಲ್ ಇವಾಗ ಒಂದು ಕ್ವಶನ್ ಬಂದೇ ಬರುತ್ತಲ್ಲ, ಈಗ ಹೊಡೆದೇ ಹೊಡೆಯುತ್ತೆ. ಇವಾಗ ಏನೋ ಆಲ್ ಆಫ್ ಎ ಸಡನ್ ಇವಾಗ ಒಂದು ರಿಪೋರ್ಟ್ ಬಂದುಬಿಟ್ಟಿದೆ ಆಫ್ರೋ ಏಷ್ಯಾ ಕಪ್ ಅಂದಿದ್ದು ಮಾತ್ರಕ್ಕೆ. ಇವಾಗ ಏನಾದ್ರು ಇನ್ ಕೇಸ್ ಏನಾದ್ರು ನಾವು ಈ ಒಂದು ಇದರೊಳಗಡೆ ಮಿಂಗಲ್ ಆದ್ವಿ ಅಂತ ಅಂದರೆ, ಆಫ್ರೋ ಏಷ್ಯಾ ಕಪ್ಪಲ್ಲಿ ಪಾಕಿಸ್ತಾನದವ್ರ ಜೊತೆ ಎಲ್ಲ ಮಿಂಗಲ್ ಆಗ್ಬಿಟ್ಟು ಆಡಿದ್ವಿ ಅಂತಂದರೆ ಇನ್ನೇನು ಸೀರೀಸೇ ಆಡ್ಬೋದಲ್ಲ. ತಗೋಗುರು, ಅಲ್ಲಿ ಹೋಗ್ಬಿಟ್ಟು ಆಫ್ರೋ ಏಷ್ಯಾ ಕಪ್ ಒಟ್ಟೊಟ್ಟಿಗೆ ಆಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಇನ್ನೇನು ಸೀರೀಸೇ ಆಡ್ಬೋದಲ್ಲ. ಕರೆಸ್ರಿ ಇಂಡಿಯಾಗೆ, ಹೋಗ್ರಿ ನೀವು ಪಾಕಿಸ್ತಾನಕ್ಕೆ ಆಡ್ರಿ, ಏನಾಗುತ್ತೆ ಅದು ಇದು ಅಂತೆಲ್ಲ. ಮತ್ತೆ ಈ ಒಂದು ಬಾಂಡ್ ಬೆಳೆದ್ರೂ ಬೆಳಿಬೋದು. ಸೊ ಅದೇ ಈ ಬಾಂಡ್ನ ಒಂದು ಸ್ವಲ್ಪ ಬೆಳೆಸೋದಕ್ಕೋಸ್ಕರ ಇದೊಂಥರ ಇಂಡೈರೆಕ್ಟಾಗಿ ಲಿಂಕಿಂಗ್ ಕೊಡ್ತಾ ಇದ್ದಾರಾ ಜಯಶ್ ಅನ್ನೋದು ಒಂದು ಡೌಟು ಅಷ್ಟೇನೆ. ಸೊ ನೋಡೋಣ. ನಮಗೇನು ಕ್ರಿಕೆಟ್ ಆಡಿದ್ರೆ ಒಳ್ಳೇದಾನೆ, ಇಂಡಿಯಾ ಪಾಕಿಸ್ತಾನ ನಮಗೇನು ಅಷ್ಟೊಂದೇನು ಡಿಸ್ಪ್ಯೂಟು, ದೇಶದ ಡಿಸ್ಪ್ಯೂಟು, ಪೊಲಿಟಿಕಲ್ ಡಿಸ್ಪ್ಯೂಟ್ನೆಲ್ಲ ತೊಗೊಂಬಂದು ಕ್ರಿಕೆಟ್ ಇಳಿಸೋದು ನನಗೇನೋ ಅದು ಸರಿ ಕಾಣೋದಿಲ್ಲ. ಬಟ್ ಆದರೂ ನೋಡೋಣ ಅದೇನೇನಾಗುತ್ತೆ ಅಂತ. ಇವಾಗೇನು ಹೇಳೋದಕ್ಕಾಗೋದಿಲ್ಲ ನಾವು. ನೋಡೋಣ. ಅಪ್ಡೇಟ್ ಅಂತೂ ಬಂದಿದೆ. ಸೊ ಹೋಪ್ಫುಲಿ ರಿವೈವ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.